ನಮಸ್ಕಾರ ವೀಕ್ಷಕರೇ, ಇಂಡಿಯಾ ಫಸ್ಟ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಕಂಠ ಈಶ್ವರ್. ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ, ಸದ್ಯ ಜೆಡಿಎಸ್ ನ ಹೆಂಗ್ ಟೈಗರ್. ಮೊನ್ನೆ ನೀವು ಹಾಸನದಲ್ಲಿ ನಡೆದ ಸಮಾವೇಶದಲ್ಲಿ ಅವರ ಭಾಷಣ ಕೇಳಿದ ನಂತರ ನಿಖಿಲ್ ಕುಮಾರಸ್ವಾಮಿ ಸತತ ಸೋಲಿನಿಂದ ಪಾಠ ಕಲಿತು, ಅಂದ್ರೆ ಸತತ ಸೋಲೆ ಅವರಿಗೆ ಒಂದು ಗೆಲುವಿನ ಮೆಟ್ಟಲಾಗುವ ಸೂಚನೆ ಸಿಗುತ್ತಿದೆಯಾ ಅನ್ನೊಂದು ಪ್ರಶ್ನೆ ಕಾಡುತ್ತೆ. ಯಾಕೆ ಏನು ಅಂತ ಹೇಳ್ತೀವಿ. ಈಗ 3 ಬಾರಿ ಸೋಲು ಕಂಡಿರುವ ನಿಖಿಲ್ ಕುಮಾರಸ್ವಾಮಿಗೆ ಇದೀಗ ಗೆಲುವಿನ ಮೆಟ್ಟಿಲು ತುಳಿಯೋದಕ್ಕೆ ಈಗ ಒಂದು ಹುಡುಕಾಟ ನಡೀತಿದೆ. ಆ ಹುಡುಕಾಟ ಯಾರು ಮಾಡಿದ್ದು, ಆ ಹುಡುಕಾಟ ಎಲ್ಲಿ ಹೋಗಿ ನಿಲ್ಲುತ್ತಿದೆ? ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಿಸಲೇಬೇಕೆಂದು ಪಣ ತೊಟ್ಟಿರುವ ದಳಪತಿಗಳಿಗೆ ಆ ಕ್ಷೇತ್ರ ನಿಖಿಲ್ ಕುಮಾರಸ್ವಾಮಿಗೆ ನಿಜವಾಗ್ಲೂ ಸಿಹಿ ತರುತ್ತಾ? ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೀಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ ನೀವು ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ವೀಕ್ಷಕರೇ, ನಿಖಿಲ್ ಕುಮಾರಸ್ವಾಮಿ ಇತ್ತೀಚೆಗಷ್ಟೇ ಅಂದ್ರೆ ಮೊನ್ನೆ ಅಷ್ಟೇ 37ನೇ ವಸಂತ ಪೂರೈಸಿ 38ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಅಂದ್ರೆ ಇನ್ನೂ ಕೂಡ ಅವರು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಅವರ ಹುಟ್ಟುಹಬ್ಬ ಸಂಭ್ರಮವನ್ನು ಕಾರ್ಯಕರ್ತರು ತಮ್ಮ ಸಂಭ್ರಮದಂತೆ ಆಚರಿಸುತ್ತಿದ್ದಾರೆ. ಆದ್ರೆ ನಿಜವಾಗ್ಲೂ ನಿಖಿಲ್ ಕುಮಾರಸ್ವಾಮಿ ಬಾಳಲ್ಲಿ ಸಂಭ್ರಮ ಇದೆಯಾ? ಇದು ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ಯಾಕೆಂದ್ರೆ ನಿಖಿಲ್ ಕುಮಾರಸ್ವಾಮಿ ಒಂದಲ್ಲ ಎರಡಲ್ಲ 3 ಕ್ಷೇತ್ರಗಳಲ್ಲಿ ಸೋಲು ಅನುಭವಿಸಿದ್ದಾರೆ. ಈ ಸೋಲಿಗೆ ಕಾರಣ ಅವರು ಕೊಡ್ತಿರೋದು ಹೊಂದಾಣಿಕೆ ರಾಜಕೀಯ ಅನ್ನೋ ಲೆಕ್ಕಾಚಾರ. ಆದ್ರೆ ಈ ಸೋಲು ನಿಖಿಲ್ ಕುಮಾರಸ್ವಾಮಿಯನ್ನು ಮತ್ತಷ್ಟು ಗಟ್ಟಿಯಾಗಿ ನಿಲ್ಲಿಸುತ್ತಾ ಅವರನ್ನು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಿಸುವ ಮಟ್ಟಿಗೆ ತೆಗೆದುಕೊಂಡು ಹೋಗುತ್ತಾ ರಾಜ್ಯಾಧ್ಯಕ್ಷರ ಹುದ್ದೆ ಅವರಿಗೆ ಲಭಿಸುತ್ತಾ ಆ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಅವರು ಸ್ವೀಕಾರ ಮಾಡ್ತಾರ? ಪಕ್ಷದವರು ಅವರನ್ನು ನಮ್ಮ ರಾಜ್ಯಾಧ್ಯಕ್ಷರನ್ನು ಒಪ್ಕೊಳ್ತಾರ? ಕಾದು ನೋಡ್ಬೇಕು. ವೀಕ್ಷಕರೇ, ನಿಖಿಲ್ ಕುಮಾರಸ್ವಾಮಿ ಬಾಳಲ್ಲಿ ನಿಜಕ್ಕೂ ಸಂಭ್ರಮ ಅನ್ನೋದು ಇಲ್ಲವೇ ಇಲ್ಲ. ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಸುಮಲತಾ ವಿರುದ್ಧ, ಅಂದ್ರೆ ಮಂಡ್ಯ ಅಂದ್ರೆ ಇಂಡಿಯಾ ಕ್ಷೇತ್ರವಾಗಿ ಮಾರ್ಪಟ್ಟಿದ್ದ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಹೀನಾಯ ಸೋಲು ಅನುಭವಿಸಿದರು. ತದನಂತರ ಅವರನ್ನು ಹೇಗಾದ್ರೂ ಮಾಡಿ ಒಂದು ವಿಧಾನಸಭಾ ಪ್ರವೇಶ ಮಾಡಲೇಬೇಕೆಂದು ಪಣ ತೊಟ್ಟಿದ್ದಂತಹ ಕುಮಾರಸ್ವಾಮಿ ಅವರನ್ನು ತನ್ನ ಮನೆಗೆ ಅಂದ್ರೆ ಅನಿಲ ಕುಮಾರಸ್ವಾಮಿ ಕ್ಷೇತ್ರವಾಗಿದ್ದ ರಾಮನಗರಕ್ಕೆ ಅವರನ್ನು ಕರೆದುಕೊಂಡು ನಿಲ್ಲಿಸ್ತಾರೆ. ಆದ್ರೆ ರಾಮನಗರದಲ್ಲಿ ಕೂಡ ನಿಖಿಲ್ ಕುಮಾರಸ್ವಾಮಿ ಹೀನಾಯ ಸೋಲು ಅನುಭವಿಸುತ್ತಾರೆ. ಅಲ್ಲಿ ಹುಸೇನ್ ಇಕ್ಬಾಲ್ ಗೆದ್ದು ಬೀಳ್ತಾರೆ. ಈ 2 ಸೋಲು ನಿಖಿಲ್ ಕುಮಾರಸ್ವಾಮಿಗೆ ಎಲ್ಲೋ ಒಂದು ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳುವಂತೆ ಮಾಡಲಿಲ್ಲ. ಯಾಕೆಂದ್ರೆ ಅವರಿಗೆ ಒಂದು ದೃಢವಾದ ನಂಬಿಕೆ, ದೃಢವಾದ ವಿಶ್ವಾಸ ಇತ್ತು. ಯಾಕೆಂದ್ರೆ ನಿಖಿಲ್ ಕುಮಾರಸ್ವಾಮಿಗೆ ನನ್ನ 3ನೇ ಗೆಲುವು ಅಂದ್ರೆ 3ನೇ ಸ್ಪರ್ಧೆ ಗೆಲುವಾಗಿ ಮಾರ್ಪಡುತ್ತೆ ಒಂದು ಅಚಲ ವಿಶ್ವಾಸ, ನಂಬಿಕೆ ಇರುತ್ತೆ. ಆದ್ರೆ ಆ ನಂಬಿಕೆ ಕೂಡ ಸುಳ್ಳಾಗುತ್ತೆ. ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಕನಕಪುರದಲ್ಲಿ ನಿಲ್ತಾರೆ. ಆದ್ರೆ ಕನಕಪುರದಲ್ಲೂ ಕೂಡ ಸೈನಿಕ ಅಂತ ಕರೆಸಿಕೊಳ್ಳುವ ಸಿಪಿ ಯೋಗೇಶ್ವರ್ ವಿರುದ್ಧ ಸೋಲು ಅನುಭವಿಸುತ್ತಾರೆ. ಈ 3 ಸೋಲು ನಿಖಿಲ್ ಕುಮಾರಸ್ವಾಮಿಯ ಒಂದು ರಾಜ್ಯಾಧ್ಯಕ್ಷ ಹುದ್ದೆಗೆ ತಂದು ಕೂರಿಸುವಲ್ಲಿ ಹಿನ್ನಡೆ ಅನುಭವಿಸುತ್ತೆ ಅಂದ್ರೆ ಹೇಳುದು ತಪ್ಪಾಗಲಾರದು. ಯಾಕಂದ್ರೆ 3 ಚುನಾವಣೆಗಳಲ್ಲಿ ಸೋಲು ಕಂಡಿರುವ, ಅಂದ್ರೆ ಗೆಲುವಿನ ಸಿಹಿ ಉನ್ನದೆ ಇರುವ ವ್ಯಕ್ತಿ ಆ ಒಂದು ಸ್ಥಾನದಲ್ಲಿ ಕೂರಿಸಿದ್ರೆ ಆ ಪಕ್ಷದ ಕಾರ್ಯಕರ್ತರು ಒಪ್ಕೊಳ್ತಾರ? ಖಂಡಿತ ಒಪ್ಪಲ್ಲ. ಈ ಒಂದು ಅಂಶವನ್ನ ಇಟ್ಕೊಂಡಂತ ನಿಖಿಲ್ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಮಗನನ್ನ ರಾಜ್ಯಾಧ್ಯಕ್ಷ ಹುದ್ದೆಗೆ ಪರಿಗಣಿಸುವ ಮಟ್ಟಿಗೆ ಹೋಗದೇ ಇಲ್ಲ. ಈಗ ಒಂದು ದೇವೇಗೌಡರು ತಮ್ಮ ಮೊಮ್ಮಗನನ್ನು ತಾನಿರೋವರೆಗೆ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿರುವಂತಹ ಎಚ್ ಡಿ ದೇವೇಗೌಡರು ಈಗ ಒಂದು ಮಾಸ್ಟರ್ ಪ್ಲಾನ್ ಮಾಡಿದರಂತೆ. ಆ ಮಾಸ್ಟರ್ ಪ್ಲಾನ್ ಯಾವುದಂದ್ರೆ ಎ ಮತ್ತು ಬಿ ಹೇಳಿದೆ. ಆ ಮಾಸ್ಟರ್ ಪ್ಲಾನ್ ಬೇರೆ ಯಾವುದೂ ಅಲ್ಲ, ನಿಖಿಲ್ ಕುಮಾರಸ್ವಾಮಿ ಗೆಲ್ಲಿಸಲೇಬೇಕು ಅಂದ್ಬಿಟ್ಟು ಈಗ ಮತ್ತೆ ಅಂದ್ರೆ ಜೆಡಿಎಸ್ ಗಟ್ಟಿಯಾಗಿ ನೆಲೆಯೂರಿರುವಂತಹ ಹಳೆ ಮೈಸೂರು ಭಾಗದಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆ ನಿಲ್ಲಿಸಲು ಪ್ಲಾನ್ ರೆಡಿ ಮಾಡಿದ್ದಾರೆ. ವೀಕ್ಷಕರೇ, ಈ ಪ್ಲಾನ್ ಅನ್ನೋದು ಜೆಡಿಎಸ್ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಲ್ಲ. ಬದಲಾಗಿ ಸಿದ್ದರಾಮಯ್ಯ ಒಂದು ಅವಾಗ ಹೋಗಿದ್ದು ಮಾತಾಡ್ತಾರೆ.
ಈ ಒಂದು ಅಂದ್ರೆ ಜೆಡಿಎಸ್ ತೆಗೆದುಕೊಳ್ಳುವ ನಿರ್ಣಯ ಒಂದು ತೀರ್ಮಾನ ಅವರ ಒಂದು ಪಾಲಿಟಿಕ್ಸ್ ಅಂದ್ರೆ ಕುಟುಂಬದ ಮಧ್ಯೆ ನಡೀತಿದೆ. ಅಂದ್ರೆ ಡಿನ್ನರ್ ಮೀಟಿಂಗ್ ನಲ್ಲಿ ನಡೀತಿದೆ. ಒಂದು ಎಚ್ ಡಿ ರೇವಣ್ಣ ಮನೆ ಆಗಿರ್ಬೋದು, ಇಲ್ಲ ಕುಮಾರಸ್ವಾಮಿ ಜಯಪ್ರಕಾಶ್ ಮನೆ ಆಗಿರ್ಬೋದು, ಇಲ್ಲ ಎಚ್ ಡಿ ದೇವೇಗೌಡ ಇರುವಂತಹ ಪದ್ಮನಾಭ ನಿವಾಸದಲ್ಲಾಗಿರ್ಬೋದು. ಇಲ್ಲಿ ತೆಗೆದುಕೊಳ್ಳುವ ನಿರ್ಣಯ ಪಕ್ಷದ ಕಚೇರಿಯಲ್ಲಿ ಬಂದು ಅನೌನ್ಸ್ ಆಗುತ್ತೆ. ಅದನ್ನು ಬೇರೆ ವಿಧಿ ಇಲ್ಲದೆ ಪಕ್ಷದ ನಾಯಕರು ಒಪ್ಪಿಕೊಳ್ಳಲೇ ಬೇಕಾಗುತ್ತಿದೆ ಅಂತ ಸಿದ್ದರಾಮಯ್ಯ ಅವಾಗವಾಗ ಹೇಳ್ತಾರೆ. ಅಂದ್ರೆ ಇದು ಅವರ 3 ಜನ ತೆಗೆದುಕೊಳ್ಳುವ ನಿರ್ಣಯವನ್ನು ಪಕ್ಷದ ಕಾರ್ಯಕರ್ತರು ಒಪ್ಪಿಕೊಳ್ಳಲೇಬೇಕು ಅನ್ನೋ ಒಂದು ನಿಲುವನ್ನು ಆಗಾಗ್ಗೆ ವ್ಯಕ್ತಪಡಿಸುತ್ತಲೇ ಇರ್ತಾರೆ. ಈಗ ಅದೇ ರೀತಿ ಮೊನ್ನೆ ಒಂದು ಡಿನ್ನರ್ ಮೀಟಿಂಗ್ ನಡೆದಿರುತ್ತೆ. ಆ ಡಿನ್ನರ್ ಮೀಟಿಂಗ್ ನಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ರಾಜ್ಯಾಧ್ಯಕ್ಷ ಹುದ್ದೆಗೆ ಕೂರಿಸಬೇಕಂದ್ರೆ, ಅಂದ್ರೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಅವರಿಗೆ ಅಲಂಕಾರ ಮಾಡಿಸಬೇಕಂದ್ರೆ ಅವರು ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲಬೇಕು. ಗೆದ್ದಾಗ ಅವರನ್ನು ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಏರಿಸಿದರೆ ಅಂದ್ರೆ ಕೂರಿಸಿದರೆ ಅಲ್ಲಿ ಯಾರು ಪ್ರಶ್ನೆ ಮಾಡಲ್ಲ. ಆದರೆ ಮತ್ತೆ ಸೋಲು ಅನುಭವಿಸಿದರೆ ಆ ಒಂದು ರಾಜ್ಯಾಧ್ಯಕ್ಷ ಹುದ್ದೆ ನಿಖಿಲ್ ಕುಮಾರಸ್ವಾಮಿಗೆ ಕನಸಾಗಿ ಉಳಿಯುತ್ತದೆ. ಹೀಗಾಗಿ ನಮ್ಮ ಜೆಡಿಎಸ್ ಪಕ್ಷ ಭದ್ರ ಇರುವಂತಹ ಹಳೆಮೈಸೂರು ಭಾಗದಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನು ನಿಲ್ಲಿಸಲೇಬೇಕು ಅಂತ ಪ್ಲಾನ್ ರೆಡಿ ಮಾಡಿದರಂತೆ. ಆ ಪ್ಲಾನ್ ಯಾವುದು ಅಂತಂದ್ರೆ ಹಳೆಮೈಸೂರಲ್ಲಿ ಇರುವಂತಹ ಜಿ.ಟಿ. ದೇವೇಗೌಡ ಶಾಸಕರಾಗಿರುವಂತಹ ಕ್ಷೇತ್ರ ಚಾಮುಂಡೇಶ್ವರಿ ಕ್ಷೇತ್ರ. ವೀಕ್ಷಕರೇ, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜಿ.ಟಿ. ದೇವೇಗೌಡ ಜೆಡಿಎಸ್ ಶಾಸಕರಾಗಿದ್ದರು. ಜೆಡಿಎಸ್ಗೂ ಅವರಿಗೂ ಒಂದು ಆ ಕಡೆ ಮುಖ ಈ ಕಡೆ ಮುಖ ಅನ್ನುವ ರೀತಿಯಲ್ಲಾಗಿದೆ. ಕಾರಣ ನಿಮಗೂ ಗೊತ್ತೇ ಇದೆ. ಅವರು ಜೆಡಿಎಸ್ ಶಾಸಕರಾಗಿದ್ದರು ಹೊರತು ಇಲ್ಲಿವರೆಗಾಗಿ ಜೆಡಿಎಸ್ ಪಕ್ಷದ ಚಟುವಟಿಕೆಗಳಲ್ಲಿ ಜಿ.ಟಿ. ದೇವೇಗೌಡ ತೊಡಗಿಸಿಕೊಂಡಿಲ್ಲ. ಜೊತೆಗೆ ಜೆಡಿಎಸ್ ಪರ ಯಾವತ್ತೂ ನಿಂತಿಲ್ಲ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಕೇಸ್ ಬಂದಾಗ ಆ ವಿಚಾರದಲ್ಲಿ ಜಿ.ಟಿ. ದೇವೇಗೌಡ ಜೆಡಿಎಸ್ ಪರ ನಿಲ್ಲದೇ ಇಲ್ಲ. ಈ ಕಡೆ ವಿಪಕ್ಷಗಳಾಗಿರುವಂತಹ ಬಿಜೆಪಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡಿಕೊಂಡು ಮಾತಿನ ಯುದ್ಧ ಮಾಡ್ತಿದ್ರೆ ಜಿ.ಟಿ. ದೇವೇಗೌಡ ಅವರನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಹೋಗ್ತಾರೆ. ಅಂದ್ರೆ ಸಿದ್ದರಾಮಯ್ಯ ಸೈಟ್ ತುಂಬುವಷ್ಟು ಅಸಮರ್ಥರ ಅನ್ನುವ ಒಂದು ಹೇಳಿಕೆ ಕೊಡುವ ಮೂಲಕ ಒಂದು ಕುಮಾರಸ್ವಾಮಿ ಆತ್ಮಸ್ಥೈರ್ಯವನ್ನು ತೋರಿಸುತ್ತಾರೆ. ಹೀಗೆ ಅವರಿಬ್ಬರ ನಡುವೆ ಅಂದ್ರೆ ಜೆಡಿಎಸ್ ಮತ್ತು ಜಿ.ಟಿ. ದೇವೇಗೌಡ ನಡುವೆ ಅಷ್ಟಕ್ಕಷ್ಟೇ ಇದೆ. ಹೀಗಾಗಿ ಇವರು ಪ್ರತಿ ಬಾರಿಯೂ ಅಂದ್ರೆ ಸಿದ್ದರಾಮಯ್ಯ ಅವರನ್ನು ಹೊಗಳದಲ್ಲೇ ಕಾಲ ಕಳಿಸಿದ್ದಾರೆ ಹೊರತು ಜಿ.ಟಿ. ದೇವೇಗೌಡ ಕುಮಾರಸ್ವಾಮಿ ಆ ಜೆಡಿಎಸ್ ಪಕ್ಷದ ಸಾಧನೆಗಳೇನು, ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಗುರುತುಂಬಿಸೋದೇನು ಅದರ ಬಗ್ಗೆ ಮಾತೇ ಎಚ್ಚುತ್ತಿಲ್ಲ. ಹೀಗಿರುವಾಗ ಜಿ.ಟಿ. ದೇವೇಗೌಡರ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿಯನ್ನು ಅಖಾಡ ಇಳಿಸಬೇಕು ಎಂಬ ಮಾಸ್ಟರ್ ಪ್ಲಾನ್ ನಡೆದಿದೆ. ಇದು ದೇವೇಗೌಡರ ಇಟ್ಟಿರುವ ಬ್ಲೂ ಪ್ರಿಂಟ್. ಇದನ್ನ ಎಚ್ ಡಿ ರೇವಣ್ಣ ಮತ್ತು ಎಚ್ ಡಿ ಕುಮಾರಸ್ವಾಮಿ ಇಬ್ಬರು ಒಪ್ಕೊಂಡಿದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತದೆ. ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆದ್ರೆ ಒಕ್ಕಲಿಗರ ಮತಗಳ ನಿರ್ಣಾಯಕ. ಈ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಸುಲಭವಾಗಿ ಗೆಲ್ಲಬಹುದು ಎಂಬ ಲೆಕ್ಕಾಚಾರ ಕುಮಾರಸ್ವಾಮಿ ತಲೆಯಲ್ಲಿದೆ. ಇದು ಮಾಸ್ಟರ್ ಅಂದ್ರೆ ಪ್ಲಾನ್ ಎ. ಇನ್ನು ಪ್ಲಾನ್ ಬಿ ಒಂದಿದೆ. ಅದ್ಯಾವುದು ಅಂದ್ರೆ ಸಾರಾಮಯ ಕ್ಷೇತ್ರ. ಆ ಕ್ಷೇತ್ರವನ್ನ ಅಂದ್ರೆ ಆ ಒಂದು ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿಯನ್ನು ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಅಖಾಡ ಇಳಿಸಬೇಕು ಎಂಬ ಮಾತು ಕೇಳಿ ಬರುತ್ತಿದೆ. ಆದ್ರೆ ಅದಕ್ಕೆ ಸಾರಾಮೈಸೂರು ತಮ್ಮ ಕ್ಷೇತ್ರ ಬಿಟ್ಟುಕೊಡ್ತಾರ ಗೊತ್ತಿಲ್ಲ. ಬಿಟ್ಟು ಕೊಡಬಹುದು. ಯಾಕಂದ್ರೆ ಸಾರಾಮೈಸೂರು ದೇವೇಗೌಡರ ಕುಟುಂಬಕ್ಕೆ ಬಹಳ ನಿಷ್ಠಾವಂತ. ಅವರ ಏನೇ ನಿರ್ಧಾರಗಳನ್ನು ಯಾವುದೇ ಟೀಕೆ ಮಾಡದೆ ಒಪ್ಪಿಕೊಳ್ಳುವಂತ ಮನುಷ್ಯ. ಅಂದ್ರೆ ಆ ಪಕ್ಷಕ್ಕೆ ಆ ಕುಟುಂಬಕ್ಕೆ ನಿಷ್ಠರಾಗಿದ್ದಾರೆ. ಹೀಗಾಗಿ ಜಿ.ಟಿ. ದೇವೇಗೌಡ ಸಾರಾಮೈಸೂರು ತಮ್ಮ ಕ್ಷೇತ್ರವನ್ನು ಬಿಟ್ಟುಕೊಟ್ಟರು ಆಶ್ಚರ್ಯ ಇಲ್ಲ. ಆದ್ರೆ ಜಿ.ಟಿ. ದೇವೇಗೌಡ ತಮ್ಮ ಕ್ಷೇತ್ರವನ್ನು ನಿಖಿಲ್ ಕುಮಾರಸ್ವಾಮಿಗೆ ಬಿಟ್ಟುಕೊಡ್ತಾರ? ನೋ, ಗೊತ್ತಿಲ್ಲ. ಜೊತೆಗೆ ಜೆಡಿಎಸ್ ಪಕ್ಷದಲ್ಲಿ ಮುಂದುವರಿತಾರ? ಅದು ಗೊತ್ತಿಲ್ಲ. ಮುಂಬರುವ ವಿಧಾನಸಭಾ ಚುನಾವಣೆ ಜೆಡಿಎಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರ? ಅದು ಗೊತ್ತಿಲ್ಲ. ಹೀಗಿರುವಾಗ ನಿಖಿಲ್ ಕುಮಾರಸ್ವಾಮಿಯನ್ನ ಒಂದು ಚಾಮುಂಡೇಶ್ವರಿ ಕ್ಷೇತ್ರ ಇಲ್ಲ ನಿಲ್ಲಿಸಿದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಗೆಲುವು ಖಚಿತ ಆಗುತ್ತೆ. ಜೊತೆಗೆ ಆ ಒಂದು ಚುನಾವಣೆಯಲ್ಲಿ ಗೆದ್ದರೆ ನಿಖಿಲ್ ಕುಮಾರಸ್ವಾಮಿಯನ್ನು ನಾವು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕೆ ಎಂಬ ಅಚಲ ವಿಶ್ವಾಸ, ಒಂದು ನಿರ್ಧಾರ ದೇವೇಗೌಡರು ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ. ಯಾಕಂದ್ರೆ ದೇವೇಗೌಡರಿಗೆ ಇರುವ ಕನಸು ಒಂದೇ, ನನ್ನ ಜೀವಿತ ಅವಧಿಯಲ್ಲಿ ನಾನು ಇರೋವರೆಗೆ ನನ್ನ ಮೊಮ್ಮಗನನ್ನು ಆ ಒಂದು ಹುದ್ದೆಯಲ್ಲಿ ನೋಡಬೇಕು. ಆ ಹುದ್ದೆ ಒಂದು ರಾಜ್ಯಾಧ್ಯಕ್ಷರ ಹುದ್ದೆ ಆಗಿರ್ಬೋದು, ಇನ್ನೊಂದು ಅವರನ್ನ ವಿಧಾನಸಭೆ ಪ್ರವೇಶ ಮಾಡಬೇಕು, ಅವರನ್ನ ಶಾಸಕರಾಗಿ ನೋಡಬೇಕು ಅನ್ನೋ ಒಂದು ನಿರ್ಧಾರ, ಆ ಒಂದು ಕನಸು ದೇವೇಗೌಡರಿದೆಯಂತೆ. ಆ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಮತ್ತು ಎಚ್ ಡಿ ರೇವಣ್ಣ ಇಬ್ಬರು ಕೂಡ
ಅದಕ್ಕೆ ದೇವೇಗೌಡರು ಹೇಳಿರುವ ಒಂದು ಸಜೆಷನ್ಗೆ ದೇವೇಗೌಡರು ರೆಡಿ ಮಾಡಿದ ಒಂದು ಬ್ಲೂ ಪ್ರಿಂಟ್ಗೆ ಸಹಿ ಮಾಡಿದರೆ ಅದನ್ನು ಅಧಿಕೃತವಾಗಿ ಜಾರಿ ಮಾಡಬೇಕು ಅಷ್ಟೇ. ಇದೆಲ್ಲ ನೋಡೋದಾದ್ರೆ ನಿಖಿಲ್ ಕುಮಾರಸ್ವಾಮಿಯನ್ನ ಆ ಒಂದು ಸ್ಥಾನಕ್ಕೆ ಬಲವಾಗಿ ನಿಲ್ಲಿಸಬೇಕು ಎಂಬುದು ಕುಮಾರಸ್ವಾಮಿಯ ಒಂದು ನಿಲುವಾಗಿದೆ. ಹೀಗೆ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ರಾಜ್ಯಾಧ್ಯಕ್ಷರ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಅವರಿಗೆ ಗೆಲುವಿನ ಸಿಹಿ ಸಿಗುತ್ತಾ, ಯಾವ ಕ್ಷೇತ್ರದಲ್ಲಿ ನಿಲ್ತಾರೆ, ಈ 2 ಕ್ಷೇತ್ರ ಮತ್ತೊಂದು ಕ್ಷೇತ್ರ ಮಧ್ಯೆ ಹಾಸನಕ್ಕೆ ಹೋಗ್ತಾರೆ ಗೊತ್ತಿಲ್ಲ. ಅವರೆಲ್ಲ ಕಾಲವೇ ತೀರ್ಮಾನಿಸುತ್ತೆ. ಜೊತೆಗೆ ಆ ಒಂದು ಪಕ್ಷದ ನಾಯಕರು ಅಂದ್ರೆ ಆ ಕುಟುಂಬದ ನಾಯಕರು ತೀರ್ಮಾನ ತೆಗೆದುಕೊಳ್ಳಬೇಕು. ಒಟ್ಟಲ್ಲಿ ನಿಖಿಲ್ ಕುಮಾರಸ್ವಾಮಿ ಸತತ 3 ಸೋಲು ಅನುಭವಿಸಿದ ಗೆಲ್ಲು ಕೂಡ ಮಾನಸಿಕವಾಗಿ ಗೊತ್ತಿಲ್ಲ. ಅವರ ಒಂದು ಪ್ರಬುದ್ಧ ಮಾತುಗಾರಿಕೆ ಆ ಒಂದು ಕಾರ್ಯಕರ್ತರನ್ನು ಬಡಿದೆನಿಸುತ್ತದೆ. ಆ ಕಾರ್ಯಕರ್ತರಲ್ಲಿ ಒಂದು ಹುಮ್ಮಸ್ಸು ತುಂಬುತ್ತದೆ. ಈ ಹಿಂದೆ ಅಂತ ಮಾತನಾಡುತ್ತಿದ್ದಂತ ನಿಖಿಲ್ ಕುಮಾರಸ್ವಾಮಿ ಈಗ ಮಾತನಾಡುವ ಕುಮಾರಸ್ವಾಮಿಗೆ ಅಜಗಜಾಂತರ ವ್ಯತ್ಯಾಸವಿದೆ. ಈ ವ್ಯತ್ಯಾಸ ಅವರ ಒಂದು ಪ್ರಬುದ್ಧ ಮಾತುಗಾರಿಕೆ ಇವತ್ತು ಜೆಡಿಎಸ್ ಪಕ್ಷವನ್ನು ಮತ್ತೆ ಕೊಟ್ಟಿದ್ದೇವಂತ ಮಾಡುತ್ತಾ ಅವರಿಗೆ ಗೆಲುವಿನ ಸಿಹಿ ಉಣಿಸಿ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ತಂದು ಕೂರಿಸುತ್ತಾ ಗೊತ್ತಿಲ್ಲ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.